ಸತ್ತ ಹೆಣವನ್ನು ಅರಿದು ತಿನ್ನುವ ಹೆಸರುಗತ್ತೆ ಅಂತಾಗಿ ಬಿಟ್ಟೇನೆ ನಾನು. ಚಾಡಿ ನುಡಿಗಳ ಕೇಳಿ ನೊಂದ ನನ್ನ ಜೀವಕ್ಕೆ ಚುಚ್ಚಿ ಉಚ್ಚದ ಕರಿನಾಗರದ ಕಚ್ಚುವಿಕೆಗಿಂತ ಹೆಚ್ಚಾಗಿ ಚುಚ್ಚುತ್ತಿದೆ ಕೇಳಿಲ್ಲಿ. ಹದ್ದಿಗೆ ಹಾರಿ ಪ್ರಾಣ ಕಳೆದುಕೊಳ್ಳಬಲ್ಲೆ, ಆದರೆ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನಾನು ಸರ್ವದಾ ಸಿದ್ಧನಿಲ್ಲ. ನನ್ನ ಮೇಲೆ ನಿನಗೆ ಅಷ್ಟೊಂದು ಅಭಿಮಾನವಿದ್ದರೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಅದಕ್ಕೆ ಸರಿಯಾದ ನನಗೆ ಭಾಷೆ ಕೊಡ್ತೀಯಾ? ಬರೀ ಮಾತೇಕೆ ಮಂಜುಳಾ, ನೀ ಕೇಳಿದರೆ ಹಡೆದವರ ಸಾಕ್ಷಿಯಾಗಿ ನನ್ನ ಪ್ರಾಣವನ್ನೇ ಕೊಡ್ತೇನೆ. ನಾನು ಅದು ಹಣದೇವತೆಗೆ ಬಲಿಯಾಗಬೇಕು. ನಿಜವಾಗ್ಲೂ ನೀ ನನ್ನ ಹಿತೈಷಿ ಆಗಿದ್ದರೆ, ನನ್ನ ಬದುಕು ನಿನಗೆ ಬೆಳಕಾಗಿ ಇರಬೇಕಾಗಿದ್ದರೆ ಇವತ್ತು ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ಮರೆತುಕೊಂಡು ನೀ ನನಗೆ ಅಣ್ಣನ ಸ್ಥಾನ ಕೊಡಬೇಕು. ಈಗ ನೀವು ನನಗೆ ಕೈ ಮುಂದೆ ಮಾಡಿ ನಾನು ನಿನಗೆ ರಾಖಿ ಕಟ್ಟಿ ತಂಗಿಯ ಸ್ಥಾನವನ್ನು ನೀಡ್ತಾ ಇದ್ದೇನೆ. ಮಂಜುಳಾ, ನಾನು ಅಷ್ಟೊಂದು ಕೆಟ್ಟವನಾಗಿ ಬಿಟ್ಟೆನೆ ಇಂಥ ಕಟುವಚನ ಕೊಟ್ಟೋಗೆಂದು ಕೇಳಲು? ನಾ ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ, ಅರಿಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ನಾನು ಹೇಗೆ ನಿನ್ನ ಒಡಹುಟ್ಟಿದವನಾಗಲಿ? ಅಲ್ಲ, ಇನಿಯನೆಂದು ಕರೆಯಿಸಿಕೊಂಡ ಈ ನಿನ್ನ ನಾಲಿಗೆಯಿಂದ ಹೇಗೆ ಕರೆಯಿಸಿಕೊಳ್ಳಲು? ಈ ರೀತಿ ಭಾಷೆ ಕೇಳುವ ಬದಲು ನಿನ್ನ ಕೈಯಾರ ಒಂದು ತೊಟ್ಟು ವಿಷ ಕೊಟ್ಟು ಬಿಟ್ಟರೆ ಬಿಟ್ಟಲ್ಲದೆ ಸಟ್ಟನೆ ಕುಡಿದು ಬಿಡುತ್ತೆ. ಹೀಗೆ ನೀವು ಕೊಟ್ಟು ನಾನು ಹೇಳ್ತಿರುವ ಈ ನನ್ನ ಮಾತಿಗೆ ಯಾವುದು ನಡೆಸಿಕೊಳ್ಳೋದಿಲ್ಲವೇ? ಮೊದಲು ನನಗೆ ಭಾಷೆ ಕೊಟ್ಟಿದ್ರಲ್ಲ, ಅವರಂತೆ ನೀವು ನಡೆದುಕೊಳ್ಳೋದಿಲ್ಲವೇ? ಅಯ್ಯೋ ವಿಧಿಯೇ, ಇದೆಂಥ ವಿಷಮಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈ ಭಾಷೆಯ ಸಂಕೋಲೆಯಿಂದ ಹೇಗೆ ಪಾರಾಗಲಿ? ಇಂಥದ್ದೇ ಭಾಷೆಗಾಗಿ ರಾಮ ವನವಾಸ ಮಾಡಿದ ಪರಶುರಾಮ ತಾಯಿಯ ಆಗಲಿ. ಕೊಟ್ಟ ಭಾಷೆ ಬಿಟ್ಟ ಬಾಳದಂತೆ ತಪ್ಪಲಾರೆ. ನಿನ್ನ ಮನದೊಳಗಿರುವ ಸಂಖ್ಯೆಯನ್ನು ತೋರಿಸಲು ಇಂದು ನನ್ನ ಪ್ರೇಮವನ್ನು ಬಲಿಕೊಟ್ಟು ರಾಖಿಯನ್ನು ಧರಿಸಲು ಕೈ ಚಾಚಿ ನಿಂತಿರುವೆ. ಒಂದೇ ಒಡಲಿನ ಕಡಲಿನ ತಾಕಲು ನಿನ್ನ ರಾಖಿಯನ್ನು ಕಟ್ಟು ಸೋದರಿ. ಮತ್ತೆ ನನ್ನ ಜೊತೆ ಮಾತಾಡ್ತಿಲ್ಲ, ಹೀಗೆ ನನ್ನೊಂದಿಗೆ ಮಾತಾಡ್ಬಿಟ್ಟು ನಿನ್ನನ್ನು ಸಾರಿ ನನ್ನ ಮಕ್ಕಳನ್ನು ನೋಡ್ದಿಲ್ಲ ಅಂತ ಹೇಳಿದ್ರೆ ಈ ಊರಿಗೆ ನೀವು ಹೋಗಬೇಕು. ಮಹಾಮಹಿಮ ಮಲ್ಲಿಕಾರ್ಜುನನ ಸಾಕ್ಷಿಯಾಗಿ ಇನ್ನ ಮೇಲಿನ ಮಾತನಾಡಿಸಲಾರೆ. ಒಂದು ವೇಳೆ ತೋರಿಸಬೇಕಾದ ಪ್ರಸಂಗ ಬಂದರೆ ಹಿರಿಯರಾದ ನಾನು ನನ್ನನಾಗಿ ಮುಖ ಇಂದಿನಿಂದ ನಿನ್ನ ರಕ್ಷಣೆಯ ಭಾರ ನನ್ನದಾಯಿತು. ಈ ನುಡಿಗೆ ನನ್ನ ತಂಗಿ ಕಮಲೆಗೆ ಕೊಡಬೇಕಂದ ಕುಂಕುಮ ಹೂಬಳೆಗಳೇ ಸಾಕ್ಷಿ. ಮೂಡಿ
ಕೊಡಿಸಲೇನಾ ಬಳಿಯ ಕೊಡಿಸಲೇನಾ ಮೂಡಿಸಲೇನಾ ಬಳಿಯ ಕೊಡಿಸಲೇನಾ ಸತಿಯ ಸ್ಥಾನ ನೀಡಿದವಳು ಸತಿಯ ಸ್ಥಾನ ನೀಡಿದವಳು ತಂಗಿ ಸ್ಥಾನ ನೀಡಲೇ ಹೂವ ಮುಡಿಸಿ ಬಳಿಯ ಕೊಡಿಸಿ ಹೂವ ಮುಡಿಸಿ ಬಳಿಯ ಕೊಡಿಸಿ ಹಣಿಗೆ ಕುಂಕುಮ ಧರಿಸಲೇ ಹೂವ ಮುಡಿಸಲೇ ನಿನ್ನ ಬಾಳಿ ಬೆಳಗಾಯಿತೆ ಸದಾ ಕಂಗೊಳಿಸಲಿ ನಿನ್ನ ಸಂಸಾರ ಈ ಮಲ್ಲಿಗೆಯಂತೆ ಸೌರಭ ಸೂಸುತ್ತಿದೆ ತೃಪ್ತಿ ಆಯ್ತೆ ನಮ್ಮ ಕೈ ತೃಪ್ತಿ ಆಯ್ತೆ ಆದರೆ ಈ ತುರ್ತರಿಗೆ ಅಣ್ಣನ ಹೋಗುವ ಮೊದಲು ನಿನಗೊಂದು ನಮ್ಮ ಸಂಬಂಧವನ್ನೇ ಬದಲಿಸಲು ಕಾರಣಕರ್ತನಾದ ಆ ನಿನ್ನ ಆಧುನಿಕ ಬ್ರಹ್ಮರ ಬಗ್ಗೆ ಮಾತ್ರ ನೀವು ಜಾಗೃತರಾಗಿ ನಾ ಬರಲೇ ಇಲ್ಲ ಇಲ್ಲ ನಾವು ಹೋಗುವೆ ಈ ಜಗದಲ್ಲಿ ಬಾಳುತ್ತಿರುವ ಪ್ರೀತಿಯನ್ನು ಕಟ್ಟಿಕೊಂಡು ಯಾರನ್ನು ನಂಬಬೇಕು ಯಾರನ್ನು ಬೆಳಬೇಕು ಅಂತ ತೋಚಲಿಲ್ಲ. ಆದರೆ ಯಾವತ್ತು ನನ್ನ ಬಾಯಿನಲ್ಲಿ ಕೃಷ್ಣನನ್ನು ಕಂಡು ದೂರ ಇರಬೇಕು ಅಂತ ಅನ್ಸುತ್ತೆ. ಅದೇ ರೀತಿ ನಡೆದುಕೊಂಡು ಹೋಗೋದು ಒಂದು ಹೆಣ್ಣಿನ ಧರ್ಮ. ಸಂತೋಷದ ಮುನ್ನಡೆ ಹರಿಯುತ್ತಿದೆ ಕಲ್ಲಲ್ಲಿ ಮುಂಜಾನೇನೆ ಮುಸಂಜೆಯನೆ ನನ್ನೆದೆಯ ಬಡಿದವನಿ ನನ್ನವನೇ ಎಂದೆಗುನಿ. ನಾವು ಹೋಗಿ ಹೋಗಿ ಎಂತವ್ರ ಮದ್ದಿ ಮಾಡ್ಕೊಳ್ಳಿ ನೋಡ್ರಿ ನಾಲ್ಕರು ಅಲ್ಲ ಇಂಥವ್ರ ಮದ್ದಿ ಮಾಡ್ಕೊಂಡು ನಾನು ಹುಡ್ಕೊಂಡಾಗೈತೆ ನೋಡ್ರಿ ನನ್ನ ಬಳೆವು ಮನೆಗೆ ಹೆಂಡ್ತಿದವ ಸ್ವಲ್ಪ ಕಬರು ಕೇಳಬಾರ್ದು ಬರೇ ಅವ್ನವ್ರ ಮಂಗೆ ಹಂಗೆ ಹಿಡ್ದಂಗೆ ಹಾರ್ತಾವು ಆ ನಮ್ಮನೆ ಬರೀ ಇವಾಗ ಕುಂಬಿ ಹಾರ್ತಾನ ಬರೇ ಇವನ್ ಕಟ್ಕೊಂಡು ನನ್ನ ಬಳೆ ಏನು ಸುದ್ದ ಆಗೋಲ್ದು ಇರಲ್ಲಕ್ ಮುಂದೆ ನೋಡ್ತೀನಿ ಒಂದು ಕೈ ನೋಡ್ಕೊಂಡು ನೋಡ್ಕೊತೀನಿ. ಅಲ್ಲ ಒಂದು ಹೆಣ್ಣಿನ ನಾಲಿಗೆ ಮೇಲೆ ಇರುವ ಶಕ್ತಿ ಹತ್ತಾನೆಗಳಿಗೆ ಇರಕ್ಕಿಲ್ ಬಿಡ್ರಿ. ಒಂದು ಹೆಣ್ಣಿನಿಂದ ಹೋಗೋದು ಒಂದು ದೊಡ್ಡ ಹೆಜ್ಜೆ ಮುಂದೆ ಬಂದಂದ್ರು ಇವೆರಡು ಒಂದೇ ನೋಡ್ರಿ. ಯಾವ ಟೈಮ್ನಾಗ ಕಷ್ಟ ಬರೋದೇ ಹೇಳಕ್ ಬರೋದಿಲ್ಲ. ಅಲ್ಲ ದಾರಿ ಹಿಡ್ದು ಬರುತ್ತಿರು ನನಗೆ ಒಂದು ನಮೂನಿ ಎಕ್ಸ್ಪ್ರೆಸ್ ಗಾಡಿ ಬಂದಂಗೆ ಬಂದು ಅದು ನನ್ನ ಇಂಜನ್ ಎಲ್ಲ ಪುಡಿ ಪುಡಿ ಮಾಡಿಬಿಟ್ಟೆ. ಎಣ್ಣೆ ಗಜನಿಂಬೆ ಎಣ್ಣೆ ಹೌದಲ್ಲ ನಿನ್ನ ಹಲ್ಲಾಗ್ರ ಹುಲಿ ಬೆಳೀಲಿ ತಾನ ಬಂದು ದಾಗ ಹಾದು ಮತ್ ನನಗೆ ಹೆಣ್ಣು ತೇಕ್ ಮಯ್ಯ ದೇವ್ ಸೇರ್ಕೊಳ್ತಾರ ಮಯ್ಯ. ಓಹೋ ಇದು ನಮ್ಮ ಬಟ್ಟೆ ಮಾರಕ್ ಬಂದಾಗ ಅಳಗಿರ ಕಂಡಂಗೆ ಕಾಣಿಸ್ತದ. ಒಂದ್ ಜರ ಮಜಾ ಮಾಡಿ ಕೈ ಬಿಟ್ರಾಯ್ತು. ಅಲ್ಲವ ರತ್ನಮ್ಮ ನಮ್ಗೆ ಇನ್ನು ಯಾವ ದೇವನು ಬಡ್ಕೊಂಡಿಲ್ಲ. ಏನೋ ಒಂದು ಚಂದ ಒಂದು ಎಣದೇವ ಸಿಕ್ಕರೆ ಅದಕ್ಕೆ ನಾವೇ ಬಡ್ಕೋಬೇಕಂತ ಮಾಡಿ. ಹೌದಲ್ಲ ನನ್ನ ಹೆಸರು ನಿನಗೆ ಹೆಂಗೂ ಗೊತ್ತಾಯ್ತು? ನವರತ್ನಗಳಲ್ಲಿ ಒಂದಾದ ಹೆಸರು ಹೆಂಗ್ ಗೊತ್ತಾಗಂಗಿಲ್ರಿ? ನಾವು ನಿಮ್ಮೂರವ್ರ ಪೈಕಿನೇ. ಓ ನಮ್ಮೂರ ಪೈಕಿನ ಆದ್ರೆ ಎಡಗುಡುಗ ನೋಡ್ರಿ ಎಡಕಲಗುಡ್ಡ ಎಲ್ಲ ಮೂರು ಹೆಸರು ಗಡಲು ಗಂಬದವ್ರು ನಾವು. ಎರಡು ಗುಡ್ದಾರ ಅಲ್ರಿ ನಾವು ಗರಡ ಗಮ್ದರ್ ನಮ್ಮ ಪೈಕಿನೇ. ನಿಮ್ಮ ಓಣ್ಯಾಗ ಒಂದು ಬೀಗಸ್ತಾನ ಆಗೈತಿ, ಒಂದು ಸಣ್ಣದು ಮನೆ ಐತಿ. ಕಲ್ಲು ಮಣ್ಣಿನಿಂದ ಕಟ್ಟಿ ಗ್ವಾಡಿ ಸೆಗಣಿಯಿಂದ ಮೆಚ್ಚಿ ಬಿಟ್ಟಾರ ನೋಡ್ರಿ. ಯಾರ್ರಿ ಅದು? ಅದು 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 ಅವ್ರ ಮನ್ಯಾಗ ಒಂದು ಕರಿಯೋದು ಎತ್ತಾಯ್ತು ನೋಡ್ರಿ, ಬೆಳೆದೊಂದು ಆಕಳಾಯ್ತು ನೋಡ್ರಿ. ಒಂದು ಗೊಡ್ಡೆಮಿ ಹೌದು. ಆತ್ ನಿಮ್ಗೆ ಹೆಂಗ್ ಸಂಬಂಧ? ಅದು ಬಾದಿ ಸಂಬಂಧ. ನಿಂಗಣ ಮಾವಿಲ್ರ
ಆಕೆ ಸೋದರ ಮಾವ, ಅತ್ತಿ ಬಾಮೈದನ, ಮಗಳ ಗಂಡ, ಗಂಡನ ಅಣ್ಣನ ಏನ್ ತಮ್ಮ ನೋಡ್ರಿ ನಾನು. ಹೌದ್ರ ಅಂದ್ರ ನಿಂಗನ್ನ ಈ ಸದ್ಯ ನಿಮಗಂಕರು ಮಾಮ ಅಂತ ನೀವ್ ಅಂತೀರಿ, ನಾನು ಕಾಕ ಅಂತಿದ್ದೆ. ಇನ್ ಮುಂದ ನಿಮ್ಮ ಮಾಮ ಅಂತ ಕರೀಲೇ ಮಾಮ. ಏ ಮಾಮ ಅಂತ ಅನ್ಬಾರ್ದು, ರಾಜಣ್ಣ ಮಾಮ. ರಾಜ ಮಾಮ ಅಂತ ತಟ್ಟನ ಮಗ ಮಕ್ಕ ನೋಡ ಒಂದು ಮಾಮ ಅನ್ಸೋಣ ಮಸಡೆ ಒಂದು. ಆದ್ರೂ ಪರವಾಗಿಲ್ಲ ಮಾಮ. ಇಷ್ಟ ದಿನ ಏನ್ ಮಾಡ್ತಿದ್ದಿ ಮಾಮ? ಇಷ್ಟು ದಿನ ನೋಡವ BSc ತನ ಸಾಲಿ ಕಲ್ತು ಸರಿಯಾದ ನೌಕರಿ ಸಿಗ್ಲಾರ್ದ ಯಡಿಯೂರಪ್ಪನಲ್ಲೇ ನಾವು ಪಿ ಆಗಿದ್ದೀವ್ರಿ. ಆದ್ರೆ ಅವರಿಗೆ ಏನೋ ಒಂದು ಒಳ್ಳೆ ದೊಡ್ಡ ನೌಕರಿ ಸಿಗ್ತದ, ಅವ್ರ ಒಂದು ದೊಡ್ಡ ಚೀಫ್ ಮಿನಿಸ್ಟರ್ ಹತ್ರ ಒಂದು ನೌಕರಿ ಸಿಗ್ತದ ಅಂತ ಅವ್ರಿಗೆ ಪಿ ಆಗಿ ಹೇಳಿದ್ವಿ. ಅವ್ರಿಗೆ ನೌಕರಿನೇ ಪಿ ಆಗಲಿಲ್ಲ, ಮಿನಿಸ್ಟರ್ನ ಆಗಲಿಲ್ಲ. ಅವ್ರಿಗೆ ಒಂದು ಗಾಡಿಗೆ ಒಂದು ಕೈಯಾಗ ಒಂದು ಚಿಪ್ ಕೊಟ್ಟು ಕಳಿಸ್ಯಾರ ನೋಡಮ್ಮ. ಹೌದು, ಯಾವ ಇಸ್ತ್ರಿ ತನ ಕಲ್ತಿ ಸಾಲಿ? ನಾನು BSc ತನ ಕಲ್ತೀನಿ. ಇದು ಎಂತ ಸಾಲಿಯೋ? ದಿಗ್ರಿಸೆ ಬಗ್ರಿಸೆ ನಿಗ್ರಿಸೆ ಇದು ಎಂತ ಸಾಲಿ ಅಂತೀನ? ನಿಗ್ರಿಸಿ ಬಿಗ್ರಿಸಿ ಅಲ್ಲದ ಯವ್ವ BSc ಅನ್ನು. ಯಾ ನಿಗ್ರಿಸಿ? ನಮ್ಮನೆ ಹೋಗ್ಬೇಕು, ನಮ್ಮ ನಾದ್ರೆ ಮಂಜ ಹೋದ ಆಕೆ ಅವ್ರವ್ನು ಯಾವ್ದು ಎಮ್ಮೆ ಅಂತ ಎಮ್ಮೆ ಹಾಕ ಹಂತಿ ಸಿಗಂಗಿಲ್ಲ ಇವ್ರು ಕಲಿಯಾಕ. ನೋಡವ ನಮ್ಮ ಪದವಿ ನಿನ್ನ ಬಾಯಾಗ ಸಿಕ್ಕು ಬೀಗ್ರಿಸಿ ಸಂಡಸ್ ರೂಮ್ ಸೇರ್ತಲ್ಲವ ಯವ್ವ BSc ಅನ್ನು. ಅಯ್ಯೋ ಅನ್ನಕ್ ಬರ್ಲಾದಂತ ಸಾಲಿ ಕಲ್ತಿರಿ ಮತ್ ನಿಮ್ಗ ನಾನು ನೌಕರಿ ಸಿಗಂಗಿಲ್ಲ ಎಲ್ಲಿ? ನೌಕರಿ ಸಿಗ್ಲಾರ್ದ ಭಾಳ ತ್ರಾಸ ಆಗೈತ ಒಟ್ಟಿಗೆ. ಹಂಗಾರ ನಮ್ಮ ಮನೆ ಒಂದ್ ಲೆಕ್ಕ ಬರೀದು ಖಾಲಿನೇ ಐತ್ ನೌಕರಿ, ಬರ್ತೀಯ? ಅಲ್ಲ, ಹಸಿದು ಬಂದವನಿಗೆ ಊಟ ಬೇಕೇನಂತ ಕೇಳಿದ್ರೆ ಯಾರನ್ನ ಒಲ್ಲೆ ಅಂತಾರ? ಕಸ ಬೆಳೆದ್ರಿಂದ ಹಿಡ್ಕೊಂಡು ಕುರ್ಚಿ ಮೇಲೆ ಕುಂದ್ರ ಜಾಗ ತನಕ ಯಾವ ಜಾಗನ ಕಾಲಿದ್ರು ಕತ್ತು ತಗಿಸಿ ನಿಮ್ ಮುಂದೆ ದನದ ಅಂಗಡಿ ಬಿಡ್ತೀವಿ ನೋಡಿ. ನಾನು ಇಷ್ಟ ದಿನ ಹುಡುಕಿದ್ದೆ, ಯಾವ ದನ ಸಿಕ್ಕಿದ್ದಿಲ್ಲ. ನಿನ್ನಂತ ದನ ಸಿಕ್ಕತ್ತಲ್ಲ, ಕರ್ಕೊಂಡು ಹೋಗ್ತೀನಿ ಬಾ. ಅಂದ್ರೆ ನಡ್ಯಂಗ ರೋಗ ನಂಗ.
ಒಳಗ ನಡ್ರಿ ರೆಡಿ ಬಿಡ್ರಿ ನೀವು ಬರ್ರಿ ರತ್ನಿ ಯಾರನ್ನೋ ರೈಲಿಗೆ ಬೋಗಿ ಸಿಕ್ಕಾಕೊಂಡಾಗ ಚಕ್ಪಾಕ್ ಚಕ್ಪಾಕ್ ಅಂತ ಹೊಂಟಲ್ಲ ಎಲ್ಲಿಗೆ? ಅಯ್ಯೋ ನಾನು ನಿಮ್ಮ ಸ್ಟೇಷನ್ಗೆ ಅಂತ ಹೊಂಟಿದ್ದೆ ಇವ್ರದಲ್ಲ ಕಾಸ್ ಬೇಕಡೆ ಇವ್ರ ಕಾಸಮ್ ರಾಜಮ್ಮಮ್ಮ ಅಂತ ಸರಿ ನಮಸ್ಕಾರ ರೀ. ಸರಿ 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 ನೀನು ನಮಸ್ಕಾರ ಬಂದ್ಬಿಡ್ತು. ಯಾರು ನೀನು? ಯಾಕೆ ಬಂದೆ ಇಲ್ಲಿಗೆ? ರೀ ಪಾಪ ನೌಕರಿ ಅಂತಿತ್ತು ಯಾವ ನೌಕರಿ ಸಿಕ್ಕಿದ್ದಿಲ್ಲ ಅಳ್ಕೊಂತ ಕೂತಿತ್ತ ಹೆಂಗಾರ ನಮ್ಮನೆ ಒಂದು ಲೆಕ್ಕ ಬರೀ ಖಾಲಿ ಇತ್ತಲ್ಲ ಅದಕ್ಕೆ ಕರ್ಕೊಂಬಂದಿದ್ದು. ಅಂತೂ ನೀನು ಅರ್ಧ ಒಪ್ಸ್ಕೊಂಡು ಬಂದಂಗಾತು. ಹೌದು. ಅಲ್ಲಪ್ಪ ತಮ್ಮ ರಾಜಣ್ಣ, ನೀನು ಈ ಮೊದಲು ಏನು ಕೆಲಸ ಮಾಡ್ತಿದ್ದಪ್ಪ? ಒಬ್ಬ ದೊಡ್ಡ ವ್ಯವಹಾರಸ್ಥರ ಬಳಿ ವ್ಯವಹಾರ ನೋಡ್ಕೊಂಡು ಹೋಗೋ ಮ್ಯಾನೇಜರ್ ಆಗಿದ್ದೆ ನೋಡು. ಓಹೋ ಹೌದನು. ಅವರು ನಿನಗೆ ಏನು ಕೊಡ್ತಿದ್ರಪ್ಪ? ಅವರು ಸರಿಯಾಗಿ ತಿಂಗಳಿಗೆ 1000 ರೂಪಾಯಿ ಕೊಡ್ತಿದ್ರು. 1000 ರೂಪಾಯಿ? ಬರೇ 1000 ಅಲ್ರಿ, ಮುಂಜಾನೆ ಉಪಹಾರ ಕೊಟ್ಟು ಕುಡಿಲಿಕ್ಕೆ ಹಾಲು ಕೊಡ್ತಿದ್ರು. ಆಮೇಲೆ ಬಿಸಿ ಬಿಸಿಯಾದ ಚಪಾತಿ, 4 ನಮೂನಿ ಚಟ್ನಿ, ಹಾಲು, ಮೊಸರು ಇತ್ಯಾದಿ ಕೊಡ್ತಿದ್ರಿ. ಮತ್ತು ರಾತ್ರಿ ಊಟಕ್ಕೆ? ರಾತ್ರಿ ಊಟ ಆದಲ್ರಿ ಬಿಸಿ ಬಿಸಿ ಹೊಸಾದ ಸಿಹಿ ಊಟ. ದಿನ ಬತ್ತೆ ಅಂತ 10 ರೂಪಾಯಿ ಕೊಟ್ಟು ದಿನ 2 ಗಂಟೆ ವಿಶ್ರಾಂತಿ ಸಾಕು ಕೊಡ್ತಿದ್ರು. ಇದಲ್ಲದೆ ಮತ್ತಿನ್ನೇನಾದರೂ? ಅಲ್ರಿ ವಾರಕ್ಕೆ 2 ದಿನ ರಜೆ ದಿನದಲ್ಲಿ ಮಜಾ ಮಾಡಲು ತಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸಿ ಮತ್ತು ಚಾಕರಿದಾರ ಸಹ ಕಳಿಸಿ ಕೊಡ್ತಾರೆ ನಮ್ಗೆ ಮಾತು ಕೇಳಲು. ಓಹೋ, ಸ್ವಲ್ಪ ಅವ್ರ ಅಡ್ರೆಸ್ ಹೇಳ್ತೇನಪ್ಪ ನಮಗ? ಯಾಕ್ರಿ ಶೆಟ್ರ? ನಾವು ಅವ್ರಂತಕ್ ನೌಕರಿ ಮಾಡಕ್ ಹೋಗ್ತೇವ್. ರೀ ಅಲ್ಲಪ್ಪ ತಮ್ಮ ರಾಜಣ್ಣ, ಇಷ್ಟೆಲ್ಲ ಸವಲತ್ತಿದ್ರು ಅದನ್ನ ಯಾಕೆ ಬಿಟ್ಟು ಬಂದು ತಮ್ಮ ರಾಜಣ್ಣ ಕಲ್ಪವೃಕ್ಷನ? ನಾನು ಯಾಕೆ ಬಿಟ್ಟು ಬರಂದ್ರೆ ಕಲ್ಪವೃಕ್ಷನ ತಾನೇ ಬಾಡೋಯ್ತು. ನಮ್ಮ ಶೆಟ್ ನಮ್ಮ ದಣ್ಯರು ಹೊಲ